ನೋಡ್ಲ ಅಲ್ಲಿ ನಡೆಯೋಕೆ ಕಷ್ಟ, ಅಲ್ಲಿ ಉರುಡ್ಸವೆ. ಯಾರು ನಡೆಯೋಕಷ್ಟ? ಯಾರಿಗೆ? ನಿಂಗೆ. ನನಗ ಫುಲ್ ಪಾದ ಎಲ್ಲ ನೋವ್ತಿದೆ. ಇವಾಗ ಏನಾಗಿ ಪ್ರದರ್ಶನ ಮಾಡಿಬಿಟ್ರೆ ಅಂತವೇ ಕಾಲು ಫುಲ್ ಕಾಲೆಲ್ಲ ಹೋಗ್ಬಿಟ್ಟಿದ್ದಾವೆ, ನಡೆಯಕ್ ಆಗ್ತಿಲ್ಲ. ಜಯಂತ ಎಲ್ರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹೋಗ್ತಾ ಇದ್ದೀನಿ ಅರುಣಾಚಲ ಟೆಂಪಲ್ಗೆ. ಇದು ತಮಿಳ್ನಾಡಲ್ಲಿರೋದು, ತಿರುವಣ್ಣಾಮಲೈಯಲ್ಲಿ. ಸೊ ಈಗ ನಾನು ಸ್ಯಾಟಲೈಟಿಗೆ ಹೋಗಿ ಬಸ್ ಹೋಗ್ಬೇಕು. ಅದಕ್ಕೆ ಇಲ್ಲಿ ಮೆಟ್ರೋ ಸ್ಟೇಷನ್ ತಗೊಂಡಿದ್ದೀನಿ, ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಅಂತ. ಇಲ್ಲಿಂದ ಹತ್ರ ಆಗುತ್ತೆ ಸ್ಯಾಟಲೈಟಿಗೆ. ಈಗ ಹೋಗಿ ಫ್ರೆಂಡ್ಸ್ ಬರ್ತಾರೆ, ನಮ್ಮ ಫ್ರೆಂಡ್ಸ್ ವೇಟ್ ಮಾಡ್ತೀನಿ. ಅವ್ರು ಬಂದಮೇಲೆ ಅಲ್ಲಿ ಹೋಗಿ ಬಸ್ ಹೋಗ್ತಾರೆ. ಸ್ವಲ್ಪ ಹೇಳಿದ್ನ ನಿಮಗೆ ಸ್ವಲ್ಪ ಮಾಡಿದ ಕಡೆ ಅಂತ. ಫೈನಲಿ ಈಗ ಬಂದಿದ್ದೀವಿ ತಿರುವಣ್ಣಾಮಲೈಗೆ. ಟೈಮ್ ಬಂದು 7 ಗಂಟೆಗೆ ಹತ್ತಿದ್ದು. ಆ್ಯಕ್ಚುಲಿ ನಾವು ಬಸ್ಸ ಬರೋ ಹೊತ್ತಿಗೆ 1 ಗಂಟೆ ತಗೊಂಡ. ಟೋಟಲ್ ಎಷ್ಟು 6 ಅವರ್ಸ್ ಆಯಿತು. ಸೊ ಇಲ್ಲೆಲ್ಲ ತುಂಬ ಜನ ಬಂದಿದ್ದಾರೆ, ವೀಕೆಂಡ್ ಅಲ್ವಾ. ಸೊ ರೂಮ್ ನೋಡ್ತಾ ಇದ್ದೀವಿ. ಇಲ್ಲಿ 1200 ಹೇಳ್ತಿದ್ದಾರೆ 4 ಮೆಂಬರ್ಸ್ಗೆ. ಇಲ್ಲಿ ತಂದಿದ್ದೀವಿ, ಬುಕ್ ಮಾಡಬೇಕು. ಯಾರು ಗಲ್ಲಿ ಹೊಡಿಯೋಕೆ ಕರ್ಕೋಬೋದು? ಯಾರು ಗಲ್ಲಿ ರೂಮ್ ನೋಡಿ ಇದೆ, ಹಿಂಗೆ ನೋಡಿ ಕಮೆಂಟ್ ಮಾಡಿ. ರೂಮ್ ನೋಡಿದೆ ಅಂತ ಹೇಳಿದ್ರು ಬೆಳಗ್ಗೆ ಅಂತ. ಇಷ್ಟು 3 ಜನಕ್ಕೆ 1200. ಎ ಸಿ, ನಾನ್ ಎ ಸಿ, ವಿತ್ ಎ ಸಿ ಬೇಕಾದ್ರೆ ವಿತ್ ಎ ಸಿ ಎಷ್ಟು? 1,000 ವಿತ್ ಎ ಸಿ ಆದಾಗ ಐತಿ ನೋಡಿ. ಪ್ರಮೋಷನ್ ಹೆಂಗ್ ಮಾಡ್ತಾವ ಇವರು. ಟೆಂಪಲ್ ಪಿಕಪ್ ಅಂಡ್ ಡ್ರಾಪ್ ಆತ ಅವೈಲೇಬಲ್. ರೂಮು ಪರವಾಗಿಲ್ಲ, ಚೆನ್ನಾಗಿದ್ರು. ಚೆನ್ನಾಗಿಲ್ವಾ? ಇದು 24 ಅವರ್ಸ್ ಅಲ್ಲ, ಆ್ಯಕ್ಚುಲಿ 12 ಅವರ್ಸಿಗೆ ಈ ಪ್ರೈಸ್ ಹೇಳ್ತಿರೋದು. ಎಲ್ಲ ವರ್ಷಿಗೆ ಇಷ್ಟ ಹೇಳಿದ್ದಾನೆ. ಏನ್ ಮಾಡೋಣ, ಯಾವಮಾನ ಬೆಳೆ ಕಾಲ್ ಸುಡ್ತವೆ. 4 ಅವರು ಈಗ 2 ಅವರ್ ಮುಂಚೆ ಅಂದ್ರೆ ದಳಕ್ 4 ಗಂಟೆಗೆ ಎದ್ದವನ. 4 ಗಂಟೆಗೆ ಎದ್ಬಿಟ್ಟು ನಾನು ಮಾಡ್ಕೊಂಡು ಹೋದ್ರೆ 5 ಗಂಟೆ. 14 ಕಿಲೋಮೀಟ್ರು. ಅದನ್ನ 6, 5, 6, 7, 8, 9 ಗಂಟೆಗೆಲ್ಲ ಈಗ ನಿದ್ದೆ ಮಾಡಕ್ವಾ. ಈ ಇನ್ನೊಂದು ಆಪ್ಷನ್ ಏನಂದ್ರೆ, ಈಗ ರೆಡಿಯಾಗಿ ಹೋಗಿ ಪ್ರದರ್ಶನ ಹಾಕಿ ದರ್ಶನ ಮಾಡ್ಕೊಂಡು ಬಂದು ಮಂಚಬೇಕು. ಏನಾದ್ರು ಎಲ್ಲರೂ ನಮ್ಮ ಫ್ರೆಶರ್ಸ್ ಇದು ಕೊಟ್ಟಿದ್ರಲ್ಲ, ಕಾರ್ಡ್ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಅದೇ ನಿಮ್ಗೆ ಏನಾದ್ರು ಲಾಕರ್ ಮತ್ತೆ ಫ್ರೆಶ್ ಅಪ್ ಹಾಕಿ, ಲಾಕರಿಗೆ ಪರ್ ಪರ್ಸನ್ 50 rupees, ಫ್ರೆಶ್ ಅಪ್ಗೆ ಎಷ್ಟು 53. ಅಂದರೆ ಟೋಟಲ್ 150 ಆಗುತ್ತೆ ಬರೀ ಫ್ರೆಶ್ ಅಪ್ ಮತ್ತೆ ಲಾಕರಿಗೆ. ರೂಮಿಗಾದರೆ ಪರ್ ಪರ್ಸನ್ 400 ಏನೋ ಆಗುತ್ತೆ. 3 ಜನಕ್ಕೆ 1200.
ಅದು ಫುಲ್ ಇದ್ದಾಗ ಬಂದರೆ ಡಿಮ್ಯಾಂಡ್ ಇದ್ದಾಗ. ಸೊ ಇವಾಗ ಟೆಂಪಲ್ಲಿಗೆ ಹೋಗ್ಬೇಕು, ಗಿರಿ ಪ್ರದರ್ಶನ ಮಾಡಬೇಕು. ಈಗ ಜಾಯಿನ್ ಮಾಡ್ಕೊಂಡು ಬರ್ಬೋದು. ಹಾಗೆ ಸುಮ್ಮನೆ ಟೆನ್ಷನ್ ಕೊಡ್ತೀರಾ? ಈಗ ರೆಡಿಯಾಗಿ ಟೈಮ್ ಬಂದ್ಬಿಟ್ಟು 2:30 ರೆಡಿಯಾಗಿ ಹೋಗ್ತಾ ಇದ್ವಿ ಟೆಂಪಲ್ ಹತ್ರ. ಗಿರಿ ಪ್ರದರ್ಶನ ಮಾಡಬೇಕು, ಹೋಗಿ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ 14 ಕಿಲೋಮೀಟ್ರ್ ಇದೆ. ನೋಡಿ ಎಂಟ್ರೆನ್ಸ್ ಇನ್ನೊಂದೇನೋ ಒಂದು ಬರುತ್ತಲ್ಲ, ಪ್ರಪಂಚ ಪಟ ಮುಂಚೆ ಪ್ರಪಂಚ ಹೆಜ್ಜೆ ಎತ್ಕೊಳ್ಳೋದಿಲ್ಲ, ಹೆಜ್ಜೆ ಎತ್ಕೊಳ್ಳೋ ಏನ್ ಮಾಡೋ ಅವನು. ಮದ್ದಿ ಕುಚ್ಚಿಲ್ಲ. ತಡಿ ಆನಾಗಿತ್ತು ವಿಡಿಯೋ ಆಯ್ತು. ಬೆಂಗಳೂರು ಹೋಗಂತ ಇರ್ಬೇಕು. ಬೆಂಗಳೂರು ಗಂಟ ಇರ್ಬೇಕು ಹೋಗ್ಬಿಡ. ಸರಿ ಸೂಪರ್. ಅಷ್ಟಣ ಹೆಂಗೈದು ಬೆಳೆಸಿದೆ ನೋಡಿ. ನೀವು ನೋಡ್ತಿದ್ದೀರ ರಾಜಗೋಪುರ. ಇಲ್ಲಿಂದಲೇ ಎಲ್ಲ ಮಾಮೂಲಿ ಇದು ಹಚ್ಬಿಟ್ಟು ಕರ್ಪೂರ ಅದು ಹಚ್ಬಿಟ್ಟು ಇಲ್ಲಿಂದ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಈ ಗೋಪುರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಸಿರೋದು. 176 ಅಡಿ ಇದೆ. ಎಷ್ಟೊಂದು ಜನ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಟೋಟಲ್ಲು 14 ಕಿಲೋಮೀಟ್ರ್. ಫುಲ್ ಕಾಣಂಗೆ ಬರಲ್ಲ, ಕ್ಲಿಯರಿಟಿ ಬರಲ್ಲ. ರಾಜಗೋಪುರ ಅಂತಾರೆ ಕಾಣಂಗೆ. ಅವನು ಸೇರಿಸ್ತೀವಿ. ಬೇಕಾ ನೀನು ತೋರಿಸ್ಲಾ?
ಗೈಸ್ ಇಲ್ಲಿಂದ ಗಿರಿ ಪ್ರದರ್ಶನ ಸ್ಟಾರ್ಟ್. ನೋಡಿದೆ ಗೋಪುರದಿಂದ ಹಿಂಗೆ ಬಂದರೆ ಈಗ ಟೋಟಲ್ 14 ಕಿಲೋಮೀಟ್ರು. ಫುಲ್ ಭಕ್ತಿ. ಅವ್ರು ನೋಡಿ ಎಷ್ಟು ಇದೆ ಇಲ್ಲಿ. ಟೋಟಲ್ ಎಷ್ಟಿಂದ ಬನ್ನಿ ಆಮೇಲೆ ನೋಡೋಣ. ನೀವು ವಾಯ್ಸ್ ಓವರ್ ಕೊಡ್ಕೊಡೋದು ಕೊಡೋಕ್ಕಾಗಲ್ಲಮ್ಮ. ಗಿರಿ ಪ್ರದರ್ಶನ ಮಾಡ್ಬೇಕಾರೆ ಈ ಥರ ಲಿಂಗಗಳು ಸಿಗ್ತವೆ ಟೆಂಪಲ್ಲು. ಇನ್ನೊಂದು ಲಿಂಗನೂ ತೋರಿಸ್ತೀನಿ, ನೋಡ್ತಾ ಇರಿ. ಎಷ್ಟು ನೋಡಿ ಟೋಟಲ್ ಹಿಂಗಿದೆ ಗಿರಿ ಪ್ರದಕ್ಷಿಣೆ ಹಾಕೋದು. ಟೋಟಲ್ಲು 8 ಲಿಂಗಗಳು ಬರ್ತವೆ. 1 2 3 4 6 7 8 ಲಿಂಗ. ಫಸ್ಟ್ನೇ ಲಿಂಗ ಅದು ಯಮಲಿಂಗ, ಅದು ದರ್ಶನ ಆಯಿತು ನಮ್ಮದು. ಈಗ ನೆಕ್ಸ್ಟು ಅಲ್ಲಿಗೆ ಆ ಲಿಂಗ ಸಿಗುತ್ತೆ. ಮ್ಯಾಪ್ ಈ ಥರ ಇದೆ. ಅಲ್ಲ ಸಾರಿ ಇಂದ್ರಲಿಂಗ ಆಯಿತು ನಮ್ಮದು. ಈಗ ಇಲ್ಲಿದ್ದೀವಿ. ಇಲ್ಲಿಂದ ಯಮಲಿಂಗ ಹಂಗೆ ನೆಕ್ಸ್ಟು ನಿರುತಿಲಿಂಗಂ, ವರುಣಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ, ವಸನ್ಯಲಿಂಗಂ. ಎಷ್ಟು ಟೆಂಪಲ್ ಇದು ಮಾಮೂಲಿ ಯಾವುದು ರಾಮನರ್ ಅಲ್ಲ ಕಾಮರಾಜರ್ ಇಲ್ಲ ಅಗ್ನಿಲಿಂಗಂ ಅದು ಕೊನೆದು. ಸೊ ಈ ಥರ ಇದೆ ಮ್ಯಾಪ್. ಅದಕ್ಕೆಲ್ಲ ನಾನು ಸೇರ್ಕೊತೀನಿ. ಈಗ 3 ಲಿಂಗ ದರ್ಶನ ಆಯಿತು. ಇನ್ನು 5 ಇದ್ದಾವೆ. ಟೋಟಲ್ 8 ಇರೋದು. ಇನ್ನು 5 ಮಾಡಬೇಕು. ಕೂತಿದ್ದೀವಿ, ಟೀ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ಫುಲ್ ಪಾದ ಎಲ್ಲ ನೋವ್ತಿದೆ. ಏನು ನಡೆಯೋಕ್ಕಾಗುತ್ತೆ ಬರೀ ಕಾಲಲ್ಲಿ, ಕಷ್ಟ ಉಂಟು. ಈಗಲೇ ಹಿಂಗೆ ಮಾರ್ನಿಂಗ್ ಫುಲ್ ಬಿಸಿಲಿರುತ್ತೆ, ರೋಡೆಲ್ಲ ಕತ್ತರಿರುತ್ತೆ. ಮತ್ತು ಕಾಲು ನೈಟ್ ಟೈಮು ಬರೋದು ಬೆಟರು. ಮಾರ್ನಿಂಗ್ಗಿಂತ ನೈಟ್ ಟೈಮು ಆರಾಮಾಗಿ ನಡಿಬೋದು. ಮಾರ್ನಿಂಗ್ ಬಂದರೆ ಹಂಗೆ ಅದೇ ನಿಮಗೆ ವೆಯ್ಟ್ ಇಟ್ಕೊಳ್ಳುತ್ತೆ. ಫ್ರೆಂಡ್ ಒಬ್ಬ ಇದ್ದ, ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋದ್ನು ಕಣ್ಣಿಗೆ ಕಾಣಿಸ್ತಿಲ್ಲ. ಸ್ವಲ್ಪ ಸ್ಪೀಡಲ್ಲಿ ಬಂದು ಎಲ್ಲರೂ ಬರ್ತಾವನು. ಅಲ್ಲೇ ಕೂತ್ಕೊಂಡು ಎಂದು ಗೊತ್ತಿಲ್ಲ.
ನೋಡ್ಲಾ ಅಲ್ಲಿ ನಡೆಯೋಕೆ ಕಷ್ಟ, ಅಲ್ಲಿ ಉಡ್ಸೇವೆ. ಯಾರು ನಡೆಯೋಕಷ್ಟೇ ಯಾರಿಗೆ? ನಿಂಗೆ ನನಗ ನೀನ್ ನಡ್ಕೊಂಬಂದ್ರೆ ಹೊಳ್ಕೊಂಬತ್ತಿದ್ದೀನ. ನಿಮ್ಗೆ ನಮ್ಗೆ ಹೇಳ್ತಿರು ನಿಮ್ಗೆಲ್ಲ ಆಗಲ್ಲ ಅಂತ ಹೇಳಿ ನಾನು 14 ಕಿಲೋಮೀಟರ್ ನಡ್ಕೊಂಡ್ ಉಳ್ಸೇವೆ ನಾನು. ಅಪ್ಪ ಏನ್ ಆಗ್ತೇ ಗುರು, ಕಷ್ಟ ಉಂಟು. 2 ದಿವಸ ಬೇಕು. ಈಗ ಬಿಡು, ಒಳ್ಳೆ ಟೈಮಲ್ಲಿ ಬಂದರೆ ಇದ್ರಲ್ಲಿ ಈಗ ಮಧ್ಯಾಹ್ನ 10 ಗಂಟೆ ಆಗ್ಬೇಕು. ಮೈ ಎಲ್ಲ ಸುಡುತ್ತೆ. ಜಯಂತ, ನರ್ಕ ಆಗೋಯ್ತು ನನ್ನ ಜೀವನ. ಇದೆಲ್ಲ ಮಾರ ಗೈಸ್, ಟೋಟಲ್ಲು 9 ಕಿಲೋಮೀಟರ್ ಬಂದಿದ್ದೀವಿ. ಇನ್ನು 5 ಕಿಲೋಮೀಟರ್ ಹೋಗ್ಬೇಕು. ಕಾಲೆಲ್ಲ ಬಿಡೋಗಿದ್ದಾವೆ. ಎಲ್ಲ ಲಿಂಗಗಳದ್ದು ದರ್ಶನ ಆಯಿತು. ಇನ್ನು ಮಾಮೂಲಿ ಇನ್ನು 3.8 ಕಿಲೋಮೀಟರ್ ಇದೆ. ಅದು ನಡೆದ್ರೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮಾಮೂಲಿ ಅಣ್ಣಾಮಲೈ ಟೆಂಪಲ್ ದರ್ಶನ ಮಾಡ್ಕೊಂಡು ಮಾಡಿದರೆ ಕಂಪ್ಲೀಟ್ ಆಗುತ್ತೆ. ಫುಲ್ ಕಾಲೆಲ್ಲ ಹೋಗ್ಬಿಟ್ಟಿದ್ದಾವೆ, ನಡೆಯೋಕ್ಕಾಗ್ತಿಲ್ಲ. ಆದರೂ ಏನು ಮಾಡೋದು, ಕಂಪ್ಲೀಟ್ ಮಾಡಬೇಕಲ್ಲ. ಮನ್ಸಿಟ್ಟು ಬಂದಿರೋದು ಗೈಸ್, ಮನ್ಸಿಟ್ಟು ಬಂದಿದ್ದೀವಿ. ಮುಗಿಸ್ಲೇಬೇಕು ಅಂತ ನಿರ್ಧಾರ ಮಾಡಿ ಬಂದಿದ್ದೀವಿ. ನಿದ್ದೆ ಮಾಡ್ತಾವನಿ ಅಣ್ಣ, ಮಾಡೇ ಮಾಡ್ತೀವಿ. ಬಿಟ್ರಿಲ್ಲ ಮೈ ಕೇಳೋದು. 10 ಕಿಲೋಮೀಟ್ರ್ ಮಾಡಿದ್ರೆ 4 ಕಿಲೋಮೀಟ್ರ್ ಮಾಡೋದು ಯಾಕೆ? ಈಗ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಅಂಗಡಿ ಹತ್ರ ಇದು ಜ್ಯೂಸ್ ಕುಡ್ಕೊಂಡು ಇನ್ನು 3.8 ಕಿಲೋಮೀಟ್ರ್ ನಡಿಬೇಕು. ಅಂದರೆ ಈ ಥರ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಏನೋ ಚೇಂಜಸ್ ಆಗುತ್ತಂತೆ, ಒಳ್ಳೇದಾಗುತ್ತಂತೆ ನೋಡೋಣ ಹಂಗಂತ ಹೇಳ್ತಾರೆ. ಅದನ್ನು ಹೋದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ಹೇಳ್ದಂಗೆ ಅನ್ಕೊಂಡಂಗೆ ಬರೋಕ್ಕಾಗಲ್ಲ. ನಾವು ಅನ್ಕೊಂಡು ತುಂಬ ದಿನ ಆಗಿತ್ತು. ಫೈನಲಿ ಇವತ್ತು ಬಂದಿದ್ದೀವಿ. ಸೊ ಅವ್ನು ಕರೆಸ್ಕಟ್ಟಾಗಲೇ ಬರೋಕ್ಕಾಗುತ್ತೆ ಅಂತ ನಾವು ನೋಡ್ಬೇಕಷ್ಟೆ. ಮೋಕ್ಷ ಮಾರ್ಗ ಅಂತ ಇದೆ ಇಲ್ಲಿ ಅಲ್ಲಿ ನುಸಿದ್ರೆ ನಿಮ್ಮ ಏನೋ ಪಾಪ ಗೀಪ ಏನಾದ್ರು ಮಾಡಿದರೆ ಅದು ಕಳೆದೋಗುತ್ತಂತೆ. ಸೊ ಎಷ್ಟೊಂದು ಜನ ಇದ್ದಾರೆ ನೋಡಿ, ಕ್ಯೂ ಎಲ್ಲ ಐತೆ ನೋಡಿ, ಎಲ್ಲ ಕ್ಯೂ ಐತೆ. ನಿಮಗೆ ಪಾಪ ಏನಾದ್ರು ಮಾಡಿದರೆ ಅಂದರೆ ಮುಕ್ತಿ ಆಗುತ್ತೆ. ಪಾಪ ಎಲ್ಲ ಕಳೆದು ಮುಕ್ತರಾಗ್ತೀರ, ಪಾಪ ಎಲ್ಲ ಕಳೆದು. ಸೊ ಅದಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ.
ಗೈಸ್ 2:15 ಶುರು ಮಾಡಿದ್ದು, ಈ ಟೈಮ್ ಬಂದ್ಬಿಟ್ಟು 9:30. ಮತ್ತು ಇಲ್ಲಿಗೆ ಬಂದಿದ್ದೀವಿ 9:30. ಈಗ ಗಿರಿ ಪ್ರದರ್ಶನ ಕಂಪ್ಲೀಟ್ ಆಯಿತು. ಒಳಗಡೆ ಹೋಗಿ ಟೆಂಪಲ್ ಹತ್ರ ದರ್ಶನ ಮಾಡಬೇಕು. ಗೈಸ್ ಈಗ ದರ್ಶನ ಎಲ್ಲ ಆಯಿತು. 9:15 ದರ್ಶನ ಮಾಡೋ ಸ್ಟಾರ್ಟ್ ಮಾಡಿದ್ದು, 1:15 ಮುಗ್ದಿತ್ತೆ. ಈಗ ಪ್ರಸಾದ ಎಲ್ಲ ತಗೊಂಡು ಭೂಮಿ ಹೋಗಿ ಬೆಂಗಳೂರಿಗೆ ಹೋಗ್ಬೇಕು. ನಡಿ ನಾ ಬೇಡ ಅಲ್ಲಿ ಚೆನ್ನಾಗಿಲ್ಲ. ನೀವೇನಾದರೂ ಇವಾಗ ಏನಾದ್ರು ಪ್ರದರ್ಶನ ಮಾಡಿಬಿಟ್ರೆ ಅಂಥವೇ ಕಾಲು ಎಷ್ಟು ಸುಡುತ್ತೆ ಅಂದರೆ ರೋಡ್ ಮಾತ್ರ ಒಂದು ರೂಮಿಂದ ಹೊರಡ್ಬೇಕಿಲ್ಲ.